ಭಾರತೀಯ ಭೀಮಾ ಸೇನೆ ಸಂಘಟನೆಯ ದಶಮಾನೋತ್ಸವ ಮತ್ತು ಬಾಬಾ ಸಾಹೇಬರ 133ನೇ ಜಯಂತ್ಯೋತ್ಸವ ಅಂಗವಾಗಿ ಆನೇಕಲ್ ಪಟ್ಟಣದಲ್ಲಿರುವ ಶ್ರೀರಾಮ ಕುಟೀರದ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಹೋರಾಟಗಾರರು ಮತ್ತು ಭಾರತೀಯ ಭೀಮಸೇನೆ ಸಂಘಟನೆಯ ಪದಾಧಿಕಾರಿಗಳು ಜ್ಯೋತಿ ಬೆಳಗಿ ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಹಾಗೆಯೇ ವೈದ್ಯರನ್ನು ಮತ್ತು ಸಾಧಕರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಭಾರತೀಯ ಭೀಮಸೇನೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಎನ್ ಬ್ಯಾಟರಾಜ್ ರವರ ಹುಟ್ಟುಹಬ್ಬ ಅಂಗವಾಗಿ ಸ್ನೇಹಿತರು, ಹಿತೈಷಿಗಳು ಮತ್ತು ಭಾರತೀಯ ಭೀಮಸೇನೆ ಸಂಘಟನೆಯ ಪದಾಧಿಕಾರಿಗಳು ಕೆಎನ್ ಬ್ಯಾಟರಾಜ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ನ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು, ಹೋರಾಟಗಾರ ಎಂಸಿ ಹಳ್ಳಿ ವೇಣು, ವಕೀಲರಾದ ಆನಂದ್ ಚಕ್ರವರ್ತಿ, ಡಾಕ್ಟರ್ ಮಹದೇವ್, ಗೋಪಾಲಕೃಷ್ಣ, ದೇವರಾಜ್ ನಾಯಕ್, ಕುನುಮಾಡಿವಾಳ ಮುನಿರಾಜು, ದೊಡ್ಡ ಹಾಗಡೆ ಯಲ್ಲಪ್ಪ, ಎಸ್ವೈ ಕಿರಣ್, ಜಯರಾಮ್, ಪುಷ್ಪವತಿ ಮುನಿಸ್ವಾಮಿ ಮತ್ತು ಜಾಲಿ ವೆಂಕಟೇಶ್, ಪ್ರದೀಪ್ ಚಾಲುಕ್ಯ, ಸಂಪಿಗೆ ನಾಗರಾಜ್, ರಮೇಶ್, ಮಾಯಸಂದ್ರ, ಕೃಷ್ಣಮೂರ್ತಿ, ಶಬರಿ, ಸಂಪತ್, ಶೇಖರ್, ಸೊಪ್ಪಹಳ್ಳಿ ಸತೀಶ್, ಉಮೇಶ್, ಅಂಬರೀಶ್ ಹಾಗೂ ಮಹದೇಶ್ ಭಾರತೀಯ ಭೀಮಸೇನೆ ಸಂಘಟನೆಯ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದ್ದರು.
ಆನೇಕಲ್ ತಾಲೂಕಿನಲ್ಲಿ ಭಾರತೀಯ ಭೀಮಸೇನೆ ಸಂಘಟನೆ ವತಿಯಿಂದ ದಶಮಾನೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಸುಮಾರು 10 ವರ್ಷಗಳ ಕಾಲಘಟ್ಟದಿಂದ ಈ ಚಳವಳಿ ನಡೆದು ಬಂದ ಹಾದಿಯನ್ನು ನೆನಪಿಸ್ಕೊಳ್ಳುತ್ತಾ ಮುಂದೆ ಯಾವ ರೀತಿ ನಾವು ಹೆಜ್ಜೆ ಇಟ್ಟು ಸಾಮಾಜಿಕವಾಗಿ ಸೈದ್ಧಾಂತಿಕವಾಗಿ ಚಳವಳಿಯನ್ನು ಬದ್ಧತೆಯಿಂದ ಕೊಂಡೊಯ್ಯಬೇಕು ಅನ್ನೋ ಒಂದು ಸ್ಮರಣಾತ್ಮಕವಾದ ಒಂದು 10 ವರ್ಷಗಳ ನೆನಪಿನ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಂಗವಾಗಿ ಏನು ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಈ ಒಂದು ತಾಲೂಕಿನಾದ್ಯಂತ ಎಲ್ಲ ಬಡವರು ಬಂದು ಇವತ್ತು ಚಿಕಿತ್ಸಾ ಒಂದು ಫಲಕಾರಿಯನ್ನು ಇವತ್ತು ಪಡ್ಕೊಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಭಾರತೀಯ ಭೀಮಸೇನೆ ಏನು ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ, ಏನು ಚಳವಳಿಯ ಹಾದಿಯಲ್ಲಿ ಇಷ್ಟು ದಿವಸಗಳು ನಡೆದು ಬಂದಿದೆ, ಏನು 70ರ ದಶಕದಲ್ಲಿ ದಲಿತ ಚಳವಳಿಗಳು ಪ್ರಾರಂಭವಾಗಿ ಇದುವರೆಗೂ ಏನೆಲ್ಲ ಒಂದು ಬದ್ಧತೆ ಸಿದ್ಧಾಂತಗಳ ಅಡಿಯಲ್ಲಿ ಚಳವಳಿಯನ್ನು ಮುನ್ನಡೆಸ್ತಾ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಭೀಮಸೇನಾ ಸಂಘಟನೆಯನ್ನು ಸಹ ಮುಂದುವರೆದಿದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯವನ್ನು ಪಡ್ತಾ ಇನ್ನು ಮುಂದೆ ಚಳವಳಿ ಬೀದಿ ಚಳವಳಿಗಳ ಒಟ್ಟಿಗೆ ಅವರು ರಾಜಕೀಯ ಚಳವಳಿಯನ್ನ ಮುನ್ನಡೆಸುವ ಒಂದು ಕಡೆಗೆ ಅವರು ಗಮನ ಹರಿಸಬೇಕಂತೇಳಿ ನನ್ನ ಒಂದು ಅಭಿಪ್ರಾಯವನ್ನ ನಿಮ್ಮ ಮಾಧ್ಯಮಗಳೊಟ್ಟಿಗೆ ನಾನು ಹಂಚ್ಕೊಳ್ತಾ ನನ್ನ ಒಂದು 2 ಮಾತುಗಳಿಗೆ ನಿಮ್ಮ ಮಾಧ್ಯಮಗಳ ಮುಂದೆ ನಾನು ವಿರಾಮ ಹೇಳಲಿಕ್ಕೆ ಬಯಸ್ತೀನಿ. ಏನು ಇವತ್ತು ಆನೇಕಲ್ ಶ್ರೀರಾಮಕುಟೀರದಲ್ಲಿ ಭಾರತೀಯ ಭೀಮಸೇನೆ ಸಂಘಟನೆ ದಶಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲೇ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. 2015ರಲ್ಲಿ ಭಾರತೀಯ ಭೀಮಸೇನೆ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ವಿ. ಇಂದಿಗೆ 10 ವರ್ಷಗಳನ್ನು ಮುಗಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಒಂದು ಜನಸಾಮಾನ್ಯರಿಗೆ ಏನಾದರೂ ನಾವು ಕೆಲಸವನ್ನು ಮಾಡಬೇಕು, ಜನಸಾಮಾನ್ಯರಿಗೆ ಒಂದು ಅವಕಾಶ ಸಿಗೋ ರೀತಿ ಏನಾದರೂ ಮಾಡಬೇಕು ಅಂತೇಳಿ ನಾವು ಒಂದು ಪಣ ತೊಟ್ಟು ಇಡೀ ಭಾರತೀಯ ಭೀಮಸೇನೆ ಎಲ್ಲ ನನ್ನ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ಜನಸಾಮಾನ್ಯರು ಅತಿ ಹೆಚ್ಚಾಗಿ ಬಂದು ಈ ಶಿಬಿರದಲ್ಲಿ ಪಾಲ್ಗೊಳ್ತಿದ್ದು ಅದೊಂದು ತುಂಬ ಸಂತೋಷ. ಅದರ ಜೊತೆಯಲ್ಲೇ ಏನು ಇತ್ತೀಚೆಗೆ ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳು ತುಂಬ ಹೆಚ್ಚಾಗ್ತಿದೆ. ಆ ನಿಟ್ಟಿನಲ್ಲಿ ಆರೋಗ್ಯದ ದೃಷ್ಟಿ ತುಂಬ ಅತಿ ಮುಖ್ಯವಾಗಿದೆ. ಹಾಗಾಗಿ ಆರೋಗ್ಯದಲ್ಲಿ ಎಲ್ಲರೂ ಕೂಡ ಸಬಲರಾಗಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ಸಾಕ್ತಾ ಇದ್ದೀವಿ. ಏನು ಭಾರತೀಯ ಭೀಮಸೇನೆಯ ಈ 10ನೇ ವರ್ಷದ ಸೆಲೆಬ್ರೇಷನನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಒಂದು 4-5 ಹಾಸ್ಪಿಟ್ಲ್ಗಳನ್ನು ಕರೆಸಿ ಎಲ್ಲ ವೈದ್ಯರನ್ನು ಕರೆಸಿ ಏನು ರೋಗಿಗಳಿಗೆ ಉಚಿತ ತಪಾಸಣೆ ಮಾಡಿಸ್ತಾ ಇದ್ದೀವಿ. ಅದನ್ನು ತುಂಬ ಸಂತೋಷ ಆಗ್ತದೆ ಅಂತ ಹೇಳಿ ಈ ದಿನ ನಮ್ಮ ಭಾರತೀಯ ಭೀಮಸೇನೆ 10 ವರ್ಷವನ್ನು ಪೂರೈಸಿದೆ. 2015ರಲ್ಲಿ ಪ್ರಾರಂಭ ಮಾಡಿದಂಥ ನಮ್ಮ ಈ ಸಂಘಟನೆ ಇವತ್ತಿಗೆ 9/6/2024ಕ್ಕೆ 10 ವರ್ಷ ಪೂರೈಸಿದ ಈ ಸಂಭ್ರಮದಲ್ಲಿ ಏನಾದರೂ ಜನಗಳಿಗೆ ನಾವು ಮಾಡಬೇಕು, ಜನರ ಕಷ್ಟಗಳು ಸ್ಪಂದಿಸಬೇಕು ಅಂತ ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಬ್ಯಾಟ್ರಾ ಸರ್ ಅವರಾಗಿರ್ಬೋದು, ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಪುಷ್ಪಾವತಿ ಮ್ಯಾಮ್ ಆಗಿರ್ಬೋದು, ಅವರ ಒಂದು ಆದೇಶದ ಮೇರೆಗೆ ನಾವು ಇವತ್ತಿನ ದಿನ ಜನ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲವೊಂದು ಕೆಲಸಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ ಮತ್ತು BP, ಶುಗರು ಇತ್ಯಾದಿ ಏನೇನು ಸಮಸ್ಯೆಗಳಿದೆ ಅದಕ್ಕೆಲ್ಲ ಪೂರಕವಾಗಿ ನಾವು ಕೆಲವೊಂದು ಹಾಸ್ಪಿಟಲ್ಗಳನ್ನ ಇನ್ವೈಟ್ ಮಾಡಿದ್ದೀವಿ. ಅವರು ಆಸ್ಪತ್ರೆಯ ವೈದ್ಯರು ಮತ್ತು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ನಾವು ನಿರೀಕ್ಷೆಗಿಂತ ಹೆಚ್ಚಿನ ಜನ ಬಂದು ಇಲ್ಲೆಲ್ಲ ತರಹದ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಿದೆ. ಮುಂದಿನ ದಿನಗಳಲ್ಲೂ ಸಹ ನಾವು ಇಂಥದ್ದೇ ಜನಸಾಮಾನ್ಯರ ಕೈ ಹಿಡಿಯುವಂಥ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೀನಿ. ನಮ್ಮ ಭಾರತೀಯ ಭೀಮಸೇನೆಯ 10ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 133ನೇ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ನಡೆಸ್ತಾ ಇದ್ದೀವಿ. ತುಂಬ ಸಂತೋಷ ಆಗ್ತಿದೆ. ನಾವು 10 ವರ್ಷ ಪೂರೈಸ್ತಿದ್ದೀವಿ ಅಂತ ತುಂಬಾ ಸಂತೋಷ ಆಗ್ತಿದೆ. ಈ ಸಮಯದಲ್ಲಿ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ರಕ್ತದಾನ ಶಿಬಿರನೂ ಹಂಚ್ಕೊಂಡಿದ್ದೀವಿ. ತುಂಬ ಸಂತೋಷ ಆಗ್ತಿದೆ. ನಮ್ಮ ಸಂಘಟನೆಯಿಂದ ಇನ್ನು ಮುಂದಕ್ಕೆ ಇದೇ ಥರ ಎಲ್ಲ ಕಡೆಯಿಂದನೂ ನಾವು ಬೆಳೆಸ್ಕೊಂಡು ಹೋಗೋದಕ್ಕೆ ಮಾಡ್ತೀವಿ. ಧನ್ಯವಾದ. ಇಂದಿಗೆ ನಮ್ಮ ಭಾರತೀಯ ಭೀಮಸೇನೆ ಶುರುವಾಗಿ 10ನೇ ವರ್ಷ ಪೂರೈಸಿದೆ. ಇದರ ಅಂಗವಾಗಿ 5 ಹಾಸ್ಪಿಟಲ್ಗಳನ್ನ ಕರೆಸಿ ರಕ್ತದಾನ ಶಿಬಿರ ಆಗಿರ್ತಕ್ಕಂಥದ್ದಾಗಿರ್ಬೋದು, ಮತ್ತು BP, ಶುಗರು
ಮತ್ತು ಡೆಂಟಲ್ಲು, ಆರ್ಥೋಪೆಡಿಕ್ ಆಗಿರ್ತಕ್ಕಂಥದ್ದು. ಸೊ ಎಲ್ಲರೂ ಈ ಪ್ರೋಗ್ರಾಮ್ನ ಸದುಪಯೋಗ ಪಡಿಸ್ಕೋಬೇಕಂದು ಕೇಳ್ಕೊಳ್ತಾ, ಹಾಗೆ ಇದೇ ರೀತಿ ಬೇರೆ ಬೇರೆ ಸಂಘಟನೆಗಳು ಉಚಿತ ಆರೋಗ್ಯ ಆಗಿರ್ತಕ್ಕಂಥದ್ದಾಗಿರ್ಬೋದು, ಸೊ ಈ ಥರ ಪ್ರೋಗ್ರಾಮ್ನ ನಡೆಸ್ತಾ ಇದ್ದರೆ ಸೊ ಎಲ್ಲ ನಮ್ಮ ಬಡವರಾಗಿರ್ಬೋದು, ದಲಿತರಾಗಿರ್ಬೋದು, ಸೊ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಇದು ನೇತೃತ್ವ ವಹಿಸ್ತಕ್ಕಂಥ ಕೆ ಎನ್ ಬ್ಯಾಟರಾಜ್ ಅವರಿಗೆ ತುಂಬ ಧನ್ಯವಾದಗಳು.